ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು 7:15 ಗೈಸ್. ಇವತ್ತು ಈ ಬ್ಲಾಗು ನನ್ನ ಕಸಿನ್ ವೆಡ್ಡಿಂಗ್ ಹೋಗ್ತಾ ಇದ್ದೀನಿ, ಅದನ್ನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನನಗೆ ಫುಲ್ಲು ಹುಷಾರಿಲ್ಲ, ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ. ಸೊ ನಮ್ಮ ಅಮ್ಮ ಎಲ್ಲ ನೆನ್ನೆನೆ ಮಾತಾಡೋಕ್ಕೂ ಆಗ್ತಿಲ್ಲ ಗೈಸ್ ನನಗೆ ನಿಜ. ಈಗ ತಾನೇ ಇದ್ದಿರೋದಕ್ಕೆ ನೋಡಿ, ಈಗ ನಮ್ಮ ಮನೆ ಬಾಲ್ಕನಿ ಗಿಡ ನೋಡಿ ಹಿಂಗೆ ಬೆಳೆಸಿದ್ದೀವಿ ಗೈಸ್. ಇವಾಗ ತಾನೇ ಸೂರ್ಯ ಉದಯ ಆಗಿದೆ. ಸೊ ಅಪ್ಪ ಈಗ ಇನ್ನೂ ಎದ್ದಿದ್ದೀನಿ ಗೈಸ್. ನಾನು ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಬೇಕು. ಸೊ ನಮ್ಮಮ್ಮ ಎಲ್ಲ ರಾತ್ರಿನೇ ಹೋಗಿದ್ದಾರೆ, ಅದೇನಿದೆ ಶಾಸ್ತ್ರ ಇದೆ ಅಂತ. ಇವಾಗ ನಾನು ನಮ್ಮಪ್ಪ ಇಬ್ಬರೇ ಇರೋದು ಮನೇಲಿ. ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಹೋಗಿದ್ದಾರೆ, ನಾನು ನಮ್ಮಪ್ಪ ಇಬ್ಬರೇ ಹೋಗಿಲ್ಲ. ಸೊ ಇವಾಗ ಹೋಗ್ಬೇಕು ಗೈಸ್ ರೆಡಿಯಾಗಿ. ಯಾವ ಬಟ್ಟೆ ಹಾಕೋಬೇಕು ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಇವಾಗ ನೋಡ್ಬೇಕು ಯಾವ ಬಟ್ಟೆ ಇದೆ ಅಂತ. ಬಟ್ಟೆ ಹಾಕ್ಕೊಂಡು ರೆಡಿ ಆಗಬೇಕು ಗೈಸ್. ಇವಾಗ ಟೈಮಾಗಿ ಹೋಗಿದೆ. ಇಲ್ಲಿಂದ ರಾಮನಾಥ್ಪುರದಲ್ಲಿ ಮದುವೆ ಇರೋದು, ರಾಮನಾಥ್ಪುರದ ಹತ್ರ ಒಂದು ಚೌಟ್ರಿಯಲ್ಲಿ. ಇಲ್ಲಿಂದ ಒಂದು 1 ಅವರ್ ಬೇಕು ಹೋಗೋಕ್ಕೆ ಕಾರಲ್ಲಾದರೆ. ಸೊ ಇವಾಗ ಲೆಟ್ಸ್ ಗೆಟ್ ರೆಡಿ ಗೈಸ್. ಕಬೋರ್ಡಲ್ಲಿ ಯಾವ ಬಟ್ಟೆ ಇದೆ ಅಂತ ನೋಡ್ಬೇಕು ಒಂದ್ಸಲಿ. ನೋಡಿ ಯಾವ್ದು ಹಾಕೋಣ ಅಂತ ಈಗ ಡಿಸೈಡ್ ಮಾಡ್ತೀನಿ ಗೈಸ್. ಇನ್ನೊಂದು ಬಟ್ಟೆ ಇತ್ತು, ನಮ್ಮ ಅಕ್ಕನ ಮದುವೆಗೆ ಅಂತ ಹೊಲಿಸಿದ್ದೆ. ಅವಾಗ ಎಷ್ಟೊಂದು ಫುಲ್ ಕಾಸ್ಟ್ಲಿ ಆಗಿ ಹೊಲಿಸಿದ್ದೆ. ಒಂದ್ಸಲಿನೂ ಹಾಕೊಂಡೇ ಇಲ್ಲ. ಹಾಕೊಳಕ್ಕಾಗಲ್ಲ ಜಾಸ್ತಿ ದೊಡ್ಡದು ಅಂದ್ಕೊಂಡು ಹಾಕೇ ಇಲ್ಲ. ಮದುವೆನೂ ಹಾಕಿಲ್ಲ ಗೈಸ್ ಇದನ್ನು. ಅದಕ್ಕೆ ಇವಾಗ ಹಾಕೊತಿದ್ದಾರೆ. ಇದ್ರ ಜೊತೆಗೆ ಈ ಬ್ಲೌಸ್ ಇತ್ತು, ಇದು ಮ್ಯಾಚ್ ಆಗುತ್ತೆ ಏನೋ ಗೊತ್ತಿಲ್ಲ. ಓಕೆ, ಗುಡ್. ಲೆಟ್ ಮಿ ಸಿ. ವೇರ್ ಮಾಡ್ಕೊಂಡು ನೋಡ್ತೀನಿ ಗೈಸ್. ಫೈನಲಿ ಯಾವುದೋ ಒಂದು ಹುಡುಕೊಂಡು ಹಾಕೊಂಡಿದ್ದೀನಿ. ಸೊ ನೋಡಿ ಹಿಂಗಿದೆ ಇದು. ಇದಕ್ಕೆ ವೇರ್ ಮಾಡಲ ಅಂತ ಗೊತ್ತಾಗ್ತಿಲ್ಲ ಗೈಸ್. ಈಗ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಾ ಏನೋ. ಲೆಟ್ಸ್ ಸಿ. ಬಿಫೋರ್ ದಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೆಡಿ ಆಗೋಣ. ಸೊ ನಾನೇನು ಜಾಸ್ತಿ ಮೇಕಪ್ ಹಾಕಲ್ಲ, ಸಿಂಪಲ್ ಅಷ್ಟು. ಸೊ ಫಸ್ಟ್ ಮಾಯಿಶ್ಚರೈಸರ್ ಹಾಕೊಳ್ಳೋಣ. ಮಾಯಿಶ್ಚರೈಸರ್ ಇದನ್ನ ನಮ್ಮ ಅಮ್ಮ ಇಟ್ಕೊಂಡು ಹೋಗೋರು, ನನಗೆ ಇದರಲ್ಲೊಂದು ಸ್ವಲ್ಪ ಇಟ್ಬಿಟ್ಟು. ಇವಾಗ ಚಳಿ ಅಲ್ವಾ ಗೈಸ್, ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗಿರುತ್ತೆ. ಸೊ ಜಾಸ್ತಿ ಮಾಯಿಶ್ಚರೈಸರ್ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಮಾಯಿಶ್ಚರೈಸರ್ ಹಚ್ಚಿದ ಮೇಲೆ ಇದು ಒಂದು ಫೌಂಡೇಶನ್ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ಸೊ ಫೌಂಡೇಶನ್ ಹಾಕಾಯ್ತು ಗೈಸ್, ಇಷ್ಟೇ. ಮೇಕಪ್ನ ಯಾವ ರೀತಿ ಹಾಕೋಬೇಕಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ಎರಡೇ ಗೊತ್ತಿರೋದು, ಮಾಯಿಶ್ಚರೈಸರ್ ಮತ್ತು ಫೌಂಡೇಶನ್ ಹಾಕೊಳ್ಳೋದು. ಅದನ್ನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತೀನಿ, ನೀಟಾಗಿ ಬ್ಲೆಂಡ್ ಆಗುತ್ತದು. ಸೊ ಇವಾಗ ಮುಕ್ಕದ್ದಾಯಿತು. ಇವಾಗ ಆಯಿತು ಗೈಸ್ ರೆಡಿಯಾಗಿ. ಇವಾಗ ತಲೆ ಒಂದು ಬಾಚ್ಕೋಬೇಕಷ್ಟೇ. 7:30ಗೆ ಸ್ಟಾರ್ಟ್ ಮಾಡಿದ್ದು ನಾನು, 7:52 ಆಗಿದೆ. ಸೊ ಗೈಸ್ ಇವಾಗ ತಲೆ ಬಾಚ್ಕೊಂಡು ಹೊರಡೋಣ. ನಮ್ಮಪ್ಪ ಇನ್ನೂ ರೆಡಿ ಆಗಿಲ್ಲ ಗೈಸ್.
ಅವ್ರದ್ದೇನು ಹುಡುಗರ್ದು 5 ನಿಮಿಷಕ್ಕೆ ರೆಡಿ ಆಗ್ತಾರೆ. ಹಿಂಗೆ ಅಂದ್ಕೊಂಡ್ರೆ ಒಂದು ಶರ್ಟ್ ಹಾಕೊಂಡ್ರೆ ಮುಗೀತು. ಹುಡುಗಿರ್ಗೆ ಹಂಗಲ್ವಲ್ಲ ಗೈಸ್. ಏರ್ ಆಯಿತು ಗೈಸ್. ಇವಾಗ ಎಷ್ಟೊಂದು ಟ್ರೈ ಮಾಡಿ ಲಾಸ್ಟಿಗೆ ಇದು ಹಾಕ್ಕೊಂಡೆ. ಮುಗೀತು ರೆಡಿಯಾಗಿ. ಇವಾಗ ನಮ್ಮಪ್ಪ ರೆಡಿ ಆದಮೇಲೆ ಹೊರಡೋಣ ಗೈಸ್. ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅವರು ಅಂತ ತೋರಿಸ್ತೀನಿ. ಫುಲ್ ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಫುಲ್ 1 ಗಂಟೆ ರಾತ್ರಿ ಗಂಟೆ ಎಲ್ಲ ಡ್ಯಾನ್ಸ್ ಮಾಡಿದಾರಂತೆ. ಯಪ್ಪ ನನಗೆ ಹೋಗಿದ್ರು ಆಗ್ತಿರ್ಲಿಲ್ಲ, ಇವಾಗಲೇ ಆಗ್ತಿಲ್ಲ ನನಗೆ. ಸೊ ಬೆಟರ್ ಇಲ್ಲಿ ಇದ್ದಿದ್ದೆ ಒಳ್ಳೇದಾಯಿತು. ಸೊ ಲೆಟ್ಸ್ ಗೋ. ಸೊ ಗೈಸ್ ಇದಕ್ಕೆ ಮ್ಯಾಚ್ ಆಗಲಿ ಅಂತ ಹಸಿರು ಬಳೆ ಇತ್ತು, ಅದಕ್ಕೆ ಒಂದು ಗೋಲ್ಡ್ ಬ್ಯಾಂಗಲ್ನ ಮಧ್ಯಕ್ಕೆ ಹಾಕ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಗೈಸ್. ಇದ್ರ ಜೊತೆಗೆ ಇದು ಒಂದು ಬ್ರೇಸ್ಲೆಟ್, ಗೋಲ್ಡ್ ಬ್ರೇಸ್ಲೆಟ್. ಗೈಸ್ ನಾನಿವಾಗ ರೆಡಿ ಆದೆ. ನೋಡಿ ನನ್ನ ಔಟ್ಫಿಟ್ ನೋಡಿ ಗೈಸ್. ಸೊ ದಪ್ಪ ಕಾಣಿಸ್ತಾ ಇದ್ದೀನಿ ಬಿಕಾಸ್ ನನಗೊಂದು ಸ್ವಲ್ಪ ಶೀತ ಆದ್ರೂ ಮುಖ ಗಡ್ತ್ಕೊಳ ಅಂದರೆ ಒಂದು ಸ್ವಲ್ಪ ದಪ್ಪ ಆದಂಗೆ ಆಗ್ಬಿಡುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಅವಾಗಲಿಂದನೂ ಹಂಗೇನೆ ನನಗೆ. ಸೊ ಇವಾಗ ರೆಡಿ ಆಗಾಯಿತು. ನಮ್ಮಪ್ಪ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ ಈಗ ಗೈಸ್. ನಾನು ರೆಡಿಯಾಗಿ ಕೂತಿದ್ದೀನಿ, ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅವ್ರೇನು 10 ನಿಮಿಷಕ್ಕೆ ರೆಡಿ ಆಗ್ತಾರೆ. ರೆಡಿಯಾಗಿ ಹೊರಡೋಣ. ಅವರು ಇನ್ನೂ ರೆಡಿ ಆಗಿಲ್ವಂತೆ, ವಿಡಿಯೋ ಕಾಲ್ ಮಾಡಿದ್ರು, ಇವಾಗ ರೆಡಿ ಆಗ್ತವ್ರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಹೋಗಿ ನೋಡೋಣ ಗೈಸ್ ಏನು ಮಾಡ್ತಿರ್ತಾರೆ ಅಂತ. ಕೀಪ್ ವಾಚಿಂಗ್ ಟಿಲ್ ದೆನ್. ನೋಡಿ ಗೈಸ್ ಯಾಕೆ ಹೊಳ್ತಿದ್ದಿ ಅಂತಲ್ಲ. ಅವನೆಲ್ಲ ಸಣ್ಣವನು. ಐ ಲಡ್ಡು ಲಡ್ಡು ಹಾಯ್ ಮಾಡು, ಹಾಯ್ ಮಾಡು ಬಂಗಾರಿ. ನೋಡಿ ಗೈಸ್ ಕಿವಿ ಚುಚ್ಚಿದ್ದೀವಿ. ಕಿವಿ ಹೊಸದಾಗಿ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಆಯನ್ನು ಬಂಗಾರಿ ಗುಣವ ಆಯನ್ನು ಆಯನ್ನೇ ನಮ್ಮ ಅಜ್ಜಿ ಗೈಸ್. ಇದು ನಮ್ಮ ಅಮ್ಮನ, ಇದು ನನ್ನ ತಂಗಿ ಆಯನ್ನೇ ನಮ್ಮ ಅಮ್ಮನ ನೋಡಿ. ಕಳ್ಸು ನಿಮ್ಮ ಅಮ್ಮನ್ನ ಅವ್ರ ಊರಿಗೆ. ನನ್ನ ಮಗ ರಾತ್ರಿಯಿಂದ ಅಳ್ತಾನೆ ಅವನಂತೆ. ರಾತ್ರಿ ಡ್ಯಾನ್ಸ್ ಮಾಡ್ಬಿಟ್ಟು ಈಗ ಹತ್ಕೊಂಡು ಕೂತವನೆ. ಇವನೊಬ್ಬ ನೀರು ಕುಡಿಯ ಬರೀ ಇವ್ರ ಸೇವೆ ಮಾಡೋದೇ ಆಯ್ತತೆ. ಮದುವೆ ನೋಡೋದು ಬಿಟ್ಬಿಟ್ಟು ಇವೆರಡ್ರದ ಐ ಐ ಐ ಒಂದು ಸತಿ ಕುಡಿಸ್ಬೇಡ, ಮೊಟ್ಟೆಕಾಯಿ ಮೆಣಸ್ತಾನೆ ನಿಲ್ಲಿಸ್ಬೇಡ ನೀನು. ನಿಲ್ಸೋದೇ ಇಲ್ಲ ಗೈಸ್ ನೀನು. ಏನು ಹುಡುಗನು ಇವಳಿಗೂ ನೋಡಿ ಸಾಕಾಗೈತದ. ಯಾಕೆ ಇಲ್ಲಿ ಮದುವೆ ಇರೋದು ರಾಮನಾಥ್ಪುರದಲ್ಲಿ. ಸೊ ಇವಾಗ ಇಲ್ಲೇ ರಾಮನಾಥ್ಪುರ ಹತ್ರದಲ್ಲಿ ದೇವಸ್ಥಾನ ಐತೆ, ಅದು ಹೊಳೆ ಐತೆ. ಅದು ನೋಡೋಕ್ಕೆ ಆಟೋದಲ್ಲಿ ಹೋಗ್ತಿದ್ದೀವಿ ಗೈಸ್, ನಮ್ಮ ತಾತನ ಆಟೋದಲ್ಲಿ. ಕಾರಲ್ಲಿ ಎಲ್ಲರೂ ಹೋಗೋಕ್ಕಾಗಲ್ಲ ಅಂತ. ಲಡ್ಡು ನೀನೇ ಒಂದು ನನ್ನ ಬ್ಲಾಗಲ್ಲೆಲ್ಲ ಹೈಲೈಟು ಫುಲ್ಲು, ಬರೀ ಲಡ್ಡುನೇ ತೋರಿಸಿದ್ದೀನಿ ನಾನು. ಏನು ಅದೆಲ್ಲ ಕೀಟ್ಕೊದ್ದು ಗೈಸ್. ನೋಡಿ ಇದೆ ಕನ್ವೆನ್ಷನ್.
ಗೈಸ್ ಇಲ್ಲಿ ನೋಡಿ, ಇದೇ ದೇವಸ್ಥಾನ. ಬಟ್ ನಾವು ಸ್ನಾನ ಮಾಡಿಲ್ಲ, ಅದಕ್ಕೆ ಹೋಗ್ತೇವೆ. ಗೈಸ್ ನೋಡಿ, ಇವಾಗ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಆದರೆ ಹೊಳೆ ಹತ್ರ ಹೋಗ್ತಾ ಇದ್ದೀನಿ. ಗೈಸ್ ಇವರೆಲ್ಲ ಬರಗಂಟ ಬಂದ್ಬಿಟ್ಟು ಇವಾಗ ಕಳ್ಸುಡ್ತೈತೆ ಬರಲ್ಲ ಅಂತ ನಿಂತವ್ರೆ ಅವಾಗ್ಲಿಂದ. ಗೈಸ್ ಇಲ್ಲೇನೋ ಪೂಜೆ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಆಯ್ತು ಇಂದು. ಈ ಬಟ್ಟೆ ಹಾಕೊಂಡು ಇಲ್ಲಿ ನಡೆಯೋ ಹೊತ್ತಿಗೆ ಆಗುತ್ತೆ. ಬಸ್ ಇಲ್ಲಿ ನೋಡಿ ಏನೋ ಮಾಡ್ತಾ ಇದ್ದಾರೆ ದೇವ್ರಿಗೆ. ರೈಸಿಲ್ ಏನು ಗೊತ್ತಾ, ಇದು ಇಲ್ಲಿ ಏನೇನೋ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ, ಅದು ಮಾಡೋ ಜಾಗ ರೈಸಿಲ್. ದೆವ್ವ ಎಲ್ಲ ಬಿಡಿಸೋ ಜಾಗ ಇಲ್ಲೇ ಬರ್ದವ್ರೆ ನೋಡಿ. ಇಲ್ಲೆಲ್ಲೋ ಐತೆ, ಎಲ್ಲ ಅವಾಗೆಲ್ಲ ಮಾಡಿರೋದು ಎಲ್ಲ ಐತೆ ಗೈಸಿಲಿ. ನೋಡಿ ಗೈಸ್ ಇಲ್ಲೇನೋ ಬರ್ತಿದ್ದಾರೆ, ಅದೇ ಅದ್ರದ್ದೇ ಇದು ಇದೆಲ್ಲ. ಅಯ್ಯಪ್ಪ, ಸ್ವಲ್ಪ ಮಿಸ್ ಆದರೂ ಮುಗೀತು ಕತೆ. ಈ ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ನೋಡಿ ಇಲ್ಲೂ ಏನೇನೋ ಬರ್ತಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಇದು ಕಾಣಿಸ್ತಾ ಇದೆಯಾ ಗೈಸ್? ಇದು ಗೊಂಬೆ ಬಿಡ್ಸೋರು, ಇಲ್ಲೂ ಗೊಂಬೆ ಬಿಡ್ಸೋರು ನೋಡಿ. ಏ ಅಪ್ಪಿ ಅಪ್ಪಿ ನೋಡಿ ಕಡೆ ಇಲ್ಲಿ ಗೊಂಬೆ ಬಿಡ್ಸೋರು ನೋಡಿ. ಎಲ್ಲ ನೋಡ್ಬಾರ್ದು, ಬಾಗಿತ್ತು ಇಲ್ಲಿ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ, ಅದೆಲ್ಲ ನೋಡ್ಬಾರ್ದು ನಾವು. ಇಲ್ಲೆಲ್ಲ ಫುಲ್ ಬರೀ ಅದೇ ಬರ್ದವ್ರೆ ಗೊಂಬೆ. ಇವ್ ನೋಡಿ, ಇವ್ನ ಇಷ್ಟ ಕೈ ಅಂತಿದವ್ರ ಆತ್ಮ ಹತ್ರ ಹೋದ ತಕ್ಷಣ ಕಿಸಿತವನೆ. ಸುರ ಸುಂದರ ಹಂಗ ಕಿಸಿತವ್ನ. ಈಗ ಸುರ ಸುಂದರ ಹಂಗ ಇವನು. ಆಯನು ಇವು ಏನು ಗೌಗಲ್ಗ ಗೌಗಲ್ ಏನ್ ನುಸಿತೀಯ ನೀನು ನೋಡ್ಬಿಟ್ಟು? ಗೌಗಲ್ ಅಂದ್ರೆ ಇದೆ. ಅಯ್ಯೋ ಸರಿ ಬ್ರಿಡ್ಜ್ ಗೈಸ್ ನೋಡಿ, ಅಲ್ಲೇ ನುಸಿತವ್ರು ನೋಡಲಿ, ಇದ್ರ ತರ ಗುಹೆ ತರ. ಬಟ್ಟೆ ನೋಗಿತ್ತವ್ರು ನೋಡಿ ಗೈಸ್. ಇವಾಗ ಒಳ್ಳೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯಪ್ಪ, ಇವರೇನೋ ದೇವಸ್ಥಾನಕ್ಕೆ ಹೋಗ್ತಾರಂತೆ ಗೈಸ್. ನಾನು ಹೋಗಲ್ಲ, ನನಗೆ ನಾನ್ ವೆಜ್ ತಿಂದಿದ್ವಿ, ಸ್ನಾನ ಮಾಡಿಲ್ಲ. ನೀನಾಯ್ತೀಯಾ? ಹೋಗಿ ಹೋಗಿ ಒಳ್ಳೇದಾಗಲಿ. ಅಯ್ಯಪ್ಪ ದೇವ್ರೆ, ಇಷ್ಟೇ ಗೈಸ್. ಗೈಸ್ ಅಲ್ಲಿಂದ ವಾಪಸ್ ಬಂದು ಊಟಕ್ಕೆ ಬಂದ್ವಿ.
ಸ್ವಲ್ಪ 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 ಹಾಕ್ಕೊಂಡ್ಬಿಡ. ಸೊ ರಿಸೆಪ್ಷನ್ ಮುಗೀತು. ಅವಾಗ ರಿಸೆಪ್ಷನ್ ಮುಗಿದ್ಮೇಲೆ ನಾನು ಬಸ್ ಹತ್ಕೊಂಡು ಬಂದೆ ಅಲ್ಲಿಂದನೇ. ನಮ್ಮ ಮನೆಯವರೆಲ್ಲ ಹಂಗೆ ಮನೆಗೆ ಹೋದರು. ಬಿಕಾಸ್ ನಾನು ನಾಳೆ ಕಾಲೇಜ್ ಇತ್ತು, ಅದಕ್ಕೆ ಮನೆಗೆ ಹೋಗಿ ವಾಪಸ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಡೈರೆಕ್ಟ್ ಅಲ್ಲಿಂದನೇ ಬಂದೆ ಗೈಸ್. ಸೊ ಗೈಸ್ ನಾನು ಇವಾಗ ಮೈಸೂರಿಗೆ ಬಂದು ಇವಾಗ ಜಸ್ಟ್ ಇನ್ನು ಫ್ರೆಶ್ ಅಪ್ ಆಗಿ ಬೇರೆ ಬಟ್ಟೆ ಹಾಕ್ಕೊಂಡೆ. ಸೊ ಇವಾಗ ಏನಿಲ್ಲ ಗೈಸ್, ಇಷ್ಟೇ. ಮದುವೆ ಏನಷ್ಟು ಜೋರಾಗಿ ಮಾಡಿರಲಿಲ್ಲ, ಬಿಕಾಸ್ ನಾರ್ಮಲಾಗೆ ಮಾಡಿದ್ರು ಮದುವೆನ. ಸೊ ರಿಸೆಪ್ಷನ್ ರಾತ್ರಿನೇ ಇಡಬೇಕಂತ ಅಂದ್ಕೊಂಡಿದ್ರು, ಬಟ್ ರಾತ್ರಿ ಇಡೋದಕ್ಕೆ ಅವರೇನೋ ಹಿಂಸೆ ಆಯಿತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಇಟ್ಟಿದ್ರು. ಸೊ ತುಂಬಾ ಲೇಟ್ ಆಯಿತು. ನಾನು ಇವಾಗ ಬಂದಿದ್ದು ಆಲ್ರೆಡಿ 7:30 ಆಗಿದೆ. ಸೊ ನಾನು ಅಲ್ಲಿಂದನೇ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಬಸ್ಸಲ್ಲಿ ಬಂದೆ. ಸೊ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.